ನಮಸ್ಕಾರ. ಕ್ರಿಯೇಟಿವ್ ಮೈಂಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಕಾರ್ಕಳ ಈ ಒಂದು ಹೆಮ್ಮೆಯ ಸಂಸ್ಥೆಯನ್ನ 7 ಜನ ಉಪನ್ಯಾಸಕರು ಸೇರಿ ಶುರು ಮಾಡ್ತಾರೆ. ರಾಜ್ಯದ ಅತ್ಯುತ್ತಮ ಉಪನ್ಯಾಸಕರು, 15 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಉಪನ್ಯಾಸಕರು ಶುರು ಮಾಡಿರುವಂತಹ ಸಂಸ್ಥೆ. 2021ರಲ್ಲಿ ಅಧಿಕೃತವಾಗಿ ಈ ಸಂಸ್ಥೆ ಶುರುವಾಗುತ್ತೆ. ಕೇವಲ 3 ರಿಂದ 4 ವರ್ಷದ ಅಂತರದಲ್ಲಿ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಲ್ಲಿ ಈಗ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಧನೆಯ ಸುರಿಮಳೆ ಈ ಒಂದು ಸಂಸ್ಥೆಯಿಂದ ರಾಜ್ಯಕ್ಕೆ ಆಗ್ತಾ ಇದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಆ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳದಿಂದ ನಮ್ಮ ಜೊತೆಗೆ ಸಹ ಸಂಸ್ಥಾಪಕರಾಗಿರುವಂತಹ ಶ್ರೀ ಅಶ್ವಥ್ SL ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮ್ಮೊಂದಿಗೆ ಕರ್ನಾಟಕದ ಹೆಮ್ಮೆಯ ವಿದ್ಯಾರ್ಥಿನಿ ಇದ್ದಾರೆ ಸಾನ್ವಿ ರಾವ್. 2024ರ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂತಹ ಸಾನ್ವಿ ರಾವ್. ನಮಸ್ಕಾರ ಸಾನ್ವಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮ್ಮ ಜೊತೆಗೆ ಮತ್ತೊಬ್ಬ ಸಹ ಸಂಸ್ಥಾಪಕ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳದ ಶ್ರೀ ಗಣಪತಿ KS ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಅಶ್ವಥ್ ಸರ್, ಕೇವಲ 3-4 ವರ್ಷದ ಅಂತರದಲ್ಲಿ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಅದರ ಜೊತೆಗೆ ಕೇವಲ ಸ್ಟ್ರೆಂತ್ ಮಾತ್ರ ಹೆಚ್ಚಾಗ್ತಾ ಹೋಗ್ತಿಲ್ಲ, ನಿಮ್ಮ ಸಾಧನೆಯೂ ಕೂಡ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಏನು ಅನ್ನಿಸ್ತಾ ಇದೆ ನಿಮಗೆ, ಏನು ಹೇಳ್ತೀರಿ? ತುಂಬ ಖುಷಿಯಾಗುತ್ತೆ ಮೇಡಮ್. ಯಾಕಂತ ಹೇಳಿದರೆ 7 ಜನ ಉಪನ್ಯಾಸಕರು ಸೇರಿ ನಿರ್ಮಾಣ ಮಾಡಿರ್ತಕ್ಕಂಥ ಕಾಲೇಜು ಕ್ರಿಯೇಟಿವ್ ಕಾಲೇಜು. ಹಲವಾರು ಕನಸುಗಳನ್ನಿಟ್ಟುಕೊಂಡು ಮಾಡಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಇಡೀ ವೃತ್ತಿ ಬದುಕಿನಲ್ಲಿ ಶಿಕ್ಷಣ ವೃತ್ತಿಯನ್ನೇ ಮಾಡ್ಕೊಂಡು ಬಂದಂಥವ್ರು. ಕಾಲೇಜು ಸ್ಥಾಪನೆ ಮಾಡುವಾಗ ಕೂಡ ಅದೊಂದು ಉದ್ಯಮವಾಗಿ ನೋಡದೆ ನಮ್ಮ ಅನುಭವವನ್ನು ಅದರಲ್ಲಿ ಇಟ್ಟು ಮಕ್ಕಳಿಗೆ ಈ ಕಾಲಘಟ್ಟಕ್ಕೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂಥದ್ದು. ಬಹಳ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಅತ್ಯಂತ ಅನುಭವಿ ಉಪನ್ಯಾಸಕರ ತಂಡ ಬಹುಶಃ ಈ 3 ವರ್ಷಗಳಲ್ಲಿ ಇಂಥ ಒಂದು ಬಹುದೊಡ್ಡ ಸಾಧನೆಗೆ ಕಾರಣ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಈ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಯಾವ ಅಗತ್ಯತೆ ಇತ್ತು ಆ ಎಲ್ಲ ಅಗತ್ಯತೆಗಳನ್ನು ಕೊಡುವಂತಹ ಬಹುದೊಡ್ಡ ಪ್ರಯತ್ನ ನಮ್ಮಲ್ಲಿ ಆಗ್ತಾ ಇದೆ. ಓಕೆ ಸಾನ್ವಿ, ಸ್ಟೇಟಿಗೆ ಫಸ್ಟ್ ಪ್ಲೇಸ್ ನೀವು ಬಂದಿದ್ದೀರಿ, ಅದು ಕಾಮರ್ಸ್ ವಿಭಾಗ. ಸೊ ಆ ಮೂಮೆಂಟ್ ಹೇಗಿತ್ತು, ವಿವರಿಸಬಹುದಾ? ತುಂಬ ಖುಷಿಯಾಗಿತ್ತು. ಅಂದರೆ ಫಸ್ಟ್ 3rd ರ್ಯಾಂಕ್ ಬಂದಿತ್ತು ನನಗೆ. ಆಮೇಲೆ ರಿವ್ಯಾಲ್ಯೂಷನ್ ಹಾಕಿದ್ಮೇಲೆ ಫಸ್ಟ್ ರ್ಯಾಂಕ್ ಆಯಿತು. 3rd ರ್ಯಾಂಕ್ ಬಂದಾಗ ಅಷ್ಟೇ ಖುಷಿ ಇತ್ತು, ಬಟ್ ಫಸ್ಟ್ ರ್ಯಾಂಕ್ ಬಂದಾಗ ಇನ್ನೂ ಜಾಸ್ತಿ ಆಯಿತು ಆ ಖುಷಿ. ಮತ್ತು ಲೆಕ್ಚರರ್ಸ್ ಆಗಿರ್ಬೋದು, ಫೌಂಡರ್ಸ್ ಆಗಿರ್ಬೋದು, ಎಲ್ಲರೂ ಆ ಮೂಮೆಂಟಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಿದರು. ಅಷ್ಟೇ ಸಪೋರ್ಟ್ ಸಹ ಮೊದಲಿಂದನೇ ಇತ್ತು. ಸೊ ಆ ಮೂಮೆಂಟ್ ತುಂಬ ಲೈಕ್ ಮೆಮೊರೇಬಲ್ ಇತ್ತು. ಪ್ರೀಶಿಯಸ್, ಮೆಮೊರೇಬಲ್. ಓಕೆ, ಅದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಗಣಪತಿ ಸರ್, ಇಂಥದ್ದೊಂದು ಮರೆಯೋಕ್ಕಾಗದೇ ಇರೋ ಕೊಡುಗೆಯನ್ನ ನಿಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಅಲ್ಲಿ ಪ್ರೊಫೆಸರ್ಗಳ, ಅಲ್ಲಿ ಲೆಕ್ಚರರ್ಸ್ಗಳ ಕೊಡುಗೆ, ಶ್ರಮ ಅಂತೂ ಇದ್ದೇ ಇರುತ್ತೆ. ಸೊ ಇಂತಹ ಒಂದು ಒಳ್ಳೆ ಟೀಮ್ ಇದೆಯಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಈ ಟೀಮ್ನ ಹೇಗೆ ಕಟ್ಟಿದ್ರಿ ನೀವು? ಭಾಳ ಖುಷಿ ಆಗುತ್ತೆ ಮೇಡಮ್. ಯಾಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬೇಸಿಕಲಿ ನಾವೇನು ಫೌಂಡರ್ಸ್ಗಳಿದ್ದೀವಲ್ಲ ಎಲ್ಲ ಸಹಿತ ಟೀಚಿಂಗ್ ಬ್ಯಾಕ್ಗ್ರೌಂಡ್ ಅವರು. ಬೇರೆ ಬೇರೆ ಕಾಲೇಜಲ್ಲಿ ಸಾಕಷ್ಟು ವರ್ಷಗಳ ಕಾಲ ಈ ಮಕ್ಕಳ ಜೊತೆ ನಾವು ಎಲ್ಲ ಸೇರಿ ರಿಸಲ್ಟನ್ನು ಕೊಟ್ಟು ಬಂದಂಥ ಒಂದು ಕಾರಣಕ್ಕೋಸ್ಕರ ನಮ್ಮ ಸಂಸ್ಥೆಯನ್ನು ಇಷ್ಟು ಚಂದ ರೀತಿಯಲ್ಲಿ ನಾವು ಬೆಳೆಸೋಕ್ಕಾಯಿತು. ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಜೊತೆ ಇರೋಂಥ ಶಿಕ್ಷಕ ವೃಂದನೂ ಸಹಿತ ಆ ಲೆವೆಲಿನ ಒಂದು ಟೀಚಿಂಗನ್ನು ಸ್ಕಿಲ್ನ ಇಟ್ಕೊಂಡ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಸಂಸ್ಥೆ ಕಟ್ಟೋಕ್ಕೆ ಆಯಿತು ಅಂತ ಹೇಳ್ತೀನಿ ಮೇಡಮ್. ಓಕೆ ಅಶ್ವಥ್ ಸರ್, ಸೊ ಕಾಮರ್ಸ್ ವಿಭಾಗದ ಬಗ್ಗೆ ನಾವೀಗ ಮಾತಾಡೋಣ. ನಿಮ್ಮ ಶಿಕ್ಷಣದ ಸಾಧನೆ, ನಿಮ್ಮ ಸಂಸ್ಥೆಯ ಸಾಧನೆ ಕೇವಲ ಕಾಮರ್ಸ್ ವಿಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಡೆಫಿನೆಟ್ಲಿ ಸೈನ್ಸಲ್ಲೂ ಕೂಡ ಇದೆ. ಅದನ್ನು ಮುಂದಿನ ಹಂತದಲ್ಲಿ ಮಾತಾಡೋಣ. ಬಟ್ ಈ ಕಾಮರ್ಸ್ ವಿಭಾಗದ ಬಗ್ಗೆ ನಮಗೆ ಮಾಹಿತಿ ನೀಡೋದಾದರೆ, ಅಥವಾ ತುಂಬ ಜನ ಈ ವಿದ್ಯಾರ್ಥಿಗಳು ಕೂಡ, ಪೇರೆಂಟ್ಸ್ ಕೂಡ ಇಂಟ್ರೆಸ್ಟಿಂಗ್ ಇರ್ತಾರೆ, ನಮ್ಮ ಮಗು ಕಾಮರ್ಸ್ ಮಾಡಲಿ ಅಥವಾ ಒಳ್ಳೆ ಬಿಸ್ನೆಸ್ ನೋಡ್ಕೊಂಡು ಹೋಗಲಿ, CA ಆಗಲಿ, ಇನ್ನೇನೋ ಕನಸು ಕಟ್ಕೊಂಡಿರ್ತಾರೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಅಥವಾ ಅಂತಹ ಪೋಷಕರಿಗೆ ಏನು ಮಾರ್ಗದರ್ಶನ? ಖಂಡಿತ. ಯಾಕಂತ ಹೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚಿನ ಪಾಲಕರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕಂತಲೇ ಬಯಸ್ತಾ ಇರ್ತಾರೆ. ಆದರೆ ಡಾಕ್ಟರ್ ಇಂಜಿನಿಯರ್ಸ್ನ ಆಚೆಗೂ ಕೂಡ ಕಾಮರ್ಸ್ನಲ್ಲಿ ಇವತ್ತು CA ಮಾಡುವವರ ಸಂಖ್ಯೆ ತುಂಬ ಬಹುದೊಡ್ಡ ಬೇಡಿಕೆ ನಮ್ಮ ದೇಶದಲ್ಲಿ ಉಂಟು. ಆ ದೃಷ್ಟಿಯಿಂದ ನಾವು ಕಾಮರ್ಸ್ ಮಾಡುವಾಗ ಅದೊಂದು ಕೇವಲ ಒಂದು ಕೋರ್ಸ್ ಆಗಿ ತೆಗೆದುಕೊಳ್ಳಿಲ್ಲ, ಅದನ್ನು CA ಕೋಚಿಂಗ್ ಮತ್ತು CS ಕೋಚಿಂಗನ್ನು ಸೇರಿಸಿಕೊಂಡು ಈವನ್ ಕ್ಲಾಟ್ ಎಕ್ಸಾಮ್ ಬರಲಿಕ್ಕೆ ಬೇಕಾದಂತಹ ಮಕ್ಕಳಿಗೆ ಪೂರಕವಾಗುವಂತಹ ಎಲ್ಲ ಕೋಚಿಂಗನ್ನು ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಬಹಳ ವಿಶೇಷವಾಗಿ CA ಕೋಚಿಂಗ್ ಬಂದಾಗ ಪ್ರಥಮ PUCಯ ಪ್ರಥಮ ಹಂತದಲ್ಲೇ ಆ ಮಕ್ಕಳಿಗೆ ವಾಣಿಜ್ಯ ವಿಭಾಗದ PU ಬೋರ್ಡ್ನ ಸಿಲೆಬಸ್ ಜೊತೆಗೇನೆ ಅದರ ಕೋಚಿಂಗನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಅದನ್ನು ಕೂಡ ಪ್ರತಿ ವಾರವೂ ಆ ರೀತಿಯ ಮಾಕ್ ಟೆಸ್ಟ್ಗಳನ್ನು ಕೊಟ್ಟು ಮಾನಿಟರಿಂಗ್ ಮಾಡ್ತಾ ಹೋಗ್ತೇವೆ. ಹಾಗಾಗಿ ನಮ್ಮಲ್ಲಿ ಅತಿ ಹೆಚ್ಚು ಮಕ್ಕಳು ಕೇವಲ ಸೆಕೆಂಡ್ PUCಯಲ್ಲಿ ವಾಣಿಜ್ಯ ವಿಭಾಗದ PUCಯನ್ನು ಮುಗಿಸುವ ಜೊತೆಗೆ
ಅವರು CA ಅಲ್ಲಿ ಕೂಡ ಆ CA ಫೌಂಡೇಶನ್ ಎಕ್ಸಾಮ್ನಲ್ಲೂ ಕ್ವಾಲಿಫೈಡ್ ಆಗ್ತಾರೆ. ಇನ್ಫ್ಯಾಕ್ಟ್ ಈಗ ಸಾನ್ವಿ ಕೂಡ CA ಫೌಂಡೇಶನ್ ಎಕ್ಸಾಮ್ನಲ್ಲೂ ಒಳ್ಳೆಯ ಅಂಕಗಳನ್ನ ಗಳಿಸಿಕೊಂಡು ಈಗ ಆಕೆ CAಯನ್ನೇ ಮಾಡಲಿಕ್ಕೆ ಈಗ ಮುಂದಿನ ಹಂತ ಎಜುಕೇಶನ್ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಈಗ ಪೋಷಕರು ಕೂಡ ಮತ್ತೆ ವಿದ್ಯಾರ್ಥಿಗಳು ಕೂಡ ತುಂಬಾನೇ ಸ್ಮಾರ್ಟ್ ಆಗಿದ್ದಾರೆ ಸರ್. ಕೇವಲ ಈ ಸೈನ್ಸ್ ಬ್ಯಾಕ್ಗ್ರೌಂಡ್ ಹಿಂದೆ ಹೋಗ್ತಾ ಇಲ್ಲ. ಅವ್ರಿಗೊಂದು ಒಳ್ಳೆ ಡಿಗ್ರಿ ಬೇಕು, ಒಳ್ಳೆ ಸಂಸ್ಥೆಯಿಂದ ಬೇಕು, ಒಳ್ಳೆ ಸ್ಕೋರ್ ಬೇಕು. ಈ ಪ್ರಪಂಚದ ಯಾವುದೋ ಮೂಲೆಯಲ್ಲಾದ್ರೂ ಅವ್ರು ಆರಾಮಾಗಿ ಬದುಕೊಳ್ಬಹುದು. ಕ್ರಿಯೇಟಿವಿಟಿ ಅನ್ನೋದು ಒಂದು ಇರಬೇಕಾಗುತ್ತೆ. ಓಕೆ ರೈಟ್ ಸಾನ್ವಿ, ಸೊ ನಿಮ್ಮ ಪ್ರಿಪ್ರೇಷನ್ ಹೇಗಿರ್ತಾ ಇತ್ತು? ನಿಮ್ಮ ಟೀಚರ್ಸ್ ಹೇಗೆಲ್ಲ ಸಪೋರ್ಟ್ ಮಾಡಿದ್ರು? ಇಷ್ಟು ಒಳ್ಳೆ ರಿಸಲ್ಟ್ ಬರೋದಕ್ಕೆ ಏನು ಕಾರಣ? ಫಸ್ಟ್ ಡೇಯಿಂದನೂ ಅಂದರೆ ನಾನು ಕ್ರಿಯೇಟಿವಿಗೆ ಜಾಯ್ನ್ ಆದಾಗಿಂದನೂ ಬೋರ್ಡಲ್ಲಿ ಟಾಪ್ 3 ರ್ಯಾಂಕಲ್ಲಿ ಒಂದು ಆಗಬೇಕು, ನನ್ನ ಬೆಸ್ಟ್ ಎಫರ್ಟ್ಸ್ ನಾನು ಕೊಡಬೇಕು ಅಂತ ಮೊದಲಿಂದನೂ ಒಂದು ಏಮ್ ಇತ್ತು. ಅದಕ್ಕೆ ತಕ್ಕಂತೆ ಸಪೋರ್ಟ್ ನಮ್ಮ ಲೆಕ್ಚರರ್ಸ್ ಆಗಿರ್ಬೋದು, ಫೌಂಡರ್ಸ್ ಆಗಿರ್ಬೋದು, ನನ್ನ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ರು. ಯಾವುದೇ ರೀತಿ ತೊಂದರೆ ಏನಾದರೂ ಆದರೂ ಅಂದರೆ ಅಷ್ಟು ಕಾಳಜಿಯಿಂದ ಯಾವಾಗಲೂ ಬಂದು ಕೇಳ್ತಾ ಇದ್ರು. ನಮಗೆ ಸ್ಟಡಿ ಅವರ್ಸಲ್ಲೂ ಲೆಕ್ಚರರ್ಸ್ ರಾತ್ರಿ 8 o'clockವರೆಗೂ ನಮ್ಮ ಜೊತೆನೇ ಇರ್ತಿದ್ರು. ನಮ್ಮ ಡೌಟ್ ಸೆಷನ್ ಎಲ್ಲದನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಜೊತೆಗೆ ವೀಕ್ಲಿ ಮಂತ್ಲಿ ಎಲ್ಲದು ಎಕ್ಸಾಮ್ಸ್ ಎಲ್ಲ ತುಂಬ ಜಾಸ್ತಿ ಮಾಡ್ತಾ ಇದ್ವಿ. ಸೊ ಆ ಎಕ್ಸಾಮ್ಸನ್ನೆಲ್ಲ ಅಟೆಂಡ್ ಮಾಡಿ ನಮ್ಮನ್ನು ನಾವು ನಮ್ಮ ಕೆಪಬಿಲಿಟಿಯನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ ತುಂಬ ಸಾಧ್ಯವಾಗಿತ್ತು. ಜೊತೆಗೆ ಫಸ್ಟಿಂದನೂ ಅಷ್ಟೇ ಸ್ಟಡಿ ಸೆಷನ್ಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲಿಕ್ಕೆ ಅಂತ ರೀಡಿಂಗ್ ಸೆಷನ್ ಹಾಗೆ ಇರ್ತಿತ್ತು. ಆದರೆ ಇಡೀ ದಿನ ಓದು ಅಂತ ಹೇಳ್ತಾ ಇರಲಿಲ್ಲ, ಓದಿಷ್ಟು ಹೊತ್ತನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಲಿಕ್ಕೆ ಹೇಳ್ತಾ ಇದ್ರು. ಜೊತೆಗೆ ನಮ್ಮ ಕಾಮರ್ಸ್ ಅವರಿಗೆ ತುಂಬ ರೀತಿಯ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಆಗಿರ್ಬೋದು ಅಥವಾ ಸಮಾಜಕ್ಕೆ ನಮ್ಮ ಕಡೆಯಿಂದ ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ NSS ಕ್ಯಾಂಪ್ ಆಗಿರ್ಬೋದು ಅಂಥವೆಲ್ಲನೂ ನಾವು ಜಾಯಿನ್ ಆಗಿ ಅದರಲ್ಲೂ ತೊಡಗಿಸ್ಕೊತಾ ಇದ್ವಿ. ಓಕೆ ಸಾರಿ ನಾ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ಒಳ್ಳೆ ಸ್ಕೋರ್ ಮಾಡೋ ವಿದ್ಯಾರ್ಥಿಗಳು ಅಥವಾ ಈ ಪುಸ್ತಕದ ಹುಳುವಾಗಿರ್ತಾರೆ ಅಂತ ಹೇಳ್ತಾರೆ, ಇವರೆಲ್ಲ NSS ಕಡೆ ಆಗಿರ್ಬೋದು, NCC ಕಡೆ ಆಗಿರ್ಬೋದು ಅಥವಾ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಹೋಗೋದು ಕಮ್ಮಿ ಅಂತಾರೆ. ಸೊ ಅದು ನಿಮ್ಮ ಸಂಸ್ಥೆಯಲ್ಲಿ ಸುಳ್ಳಾಗಿದೆ ಅಂದ್ಕೊಳ್ತೀನಿ. ಖಂಡಿತ. ಯಾಕಂದರೆ ವಿಶೇಷವಾಗಿ ನಮ್ಮ ಕಾಮರ್ಸ್ ಮಕ್ಕಳಿಗೆ ಅವರು ನಮ್ಮ ದಿನನಿತ್ಯ ಬದುಕಿನ ಹಲವಾರು ವಿಚಾರಗಳನ್ನ ಕಲಿಬೇಕು. ವಿಶೇಷವಾಗಿ ಆಕೆ ಈಗ ಹೇಳಿದ ಹಾಗೆ NSS ಕ್ಯಾಂಪ್ನಲ್ಲಿ ಅವರು ಒಂದು ವಾರ ಎಷ್ಟೋ ಅವರ ಜೀವನದಲ್ಲಿ ಎಂದೂ ನೋಡದಿರತಕ್ಕಂಥ ಹಲವಾರು ಅನುಭವಗಳನ್ನ ಕಲಿತಾರೆ. ಜೊತೆಗೆ ನಾವು ಕೆಸರಲ್ಲಿ ಒಂದು ದಿವಸ ಅಂತ ಮಾಡ್ತೇವೆ, ಅಂದರೆ ಮಕ್ಕಳೇ ಹೋಗಿ ನಾಟಿ ಮಾಡುವಂಥ ಒಂದು ಕಾರ್ಯಕ್ರಮ. ಈ ರೀತಿ ವಿಭಿನ್ನವಾಗಿರ್ತಕ್ಕಂಥ ಬದುಕಿನ ಹಲವಾರು ವಿಶೇಷತೆಗಳನ್ನ ಕಾಮರ್ಸ್ ಮಕ್ಕಳನ್ನ ವಿಶೇಷವಾಗಿ ಅಡಾಪ್ಟ್ ಮಾಡಿದ್ದೇವೆ. ಈವನ್ ಸ್ಪೋರ್ಟ್ಸ್ ಇದೆ ಅಥವಾ ಇಂಡಸ್ಟ್ರಿ ವಿಸಿಟ್ ಅಂತ ಇದೆ. ಬೇರೆ ಬೇರೆ ಬೆಳೆದು ನಿಂತಹ ಸಂಸ್ಥೆಗಳಿಗೆ ಹೋದಾಗ ಮಕ್ಕಳಲ್ಲಿ ತುಂಬ ದೊಡ್ಡ ಮೋಟಿವೇಶನ್ ಬರುತ್ತೆ. ನಾನು ಕೂಡ ನಾಳೆ ಒಂದು ದೇಶವನ್ನು ಕಾಣುವಂಥ ಶ್ರೇಷ್ಠ ಉದ್ಯಮಿ ಆಗಬೇಕನ್ನುವ ಮೋಟಿವೇಶನ್ ಬರಲಿ ಅನ್ನೋ ಕಾರಣಕ್ಕೆ ಅಂತಹ ಕಾರ್ಯಕ್ರಮಗಳು ಕೂಡ ಆಗ್ತದೆ. ಓಕೆ ಎಸ್ ಸಾನ್ವಿ, ನೀವು ಹೇಳ್ತಾ ಇದ್ರಿ ಹೇಗಿತ್ತು ನಿಮ್ಮ NSS NCC ಎಕ್ಸ್ಪೀರಿಯನ್ಸು ಎಲ್ಲ? ತುಂಬ ಮೆಮೊರೇಬಲ್ ಅದು. ನಮ್ಮ ಕ್ರಿಯೇಟಿವ್ ಲೈಫ್ ಅಂದರೆ ಅದು 2 ವರ್ಷ ತುಂಬ ಮೆಮೊರೇಬಲ್. ನಾವೀಗ ಕ್ರಿಯೇಟಿವಿಂದ ಹೊರಗೆ ಬಂದರೂ ಅದನ್ನು ಅಷ್ಟು ಮಿಸ್ ಮಾಡ್ಕೋತೀವಿ. ಯಾಕೆಂತಂದ್ರೆ ಕಂಪ್ಲೀಟ್ 2 ವರ್ಷ ಅಂದರೆ ಜಸ್ಟ್ ಬುಕ್ಕಿಗೋಸ್ಕರ ನಾವು ಅಲ್ಲಿ ಸೀಮಿತ ಆಗಿರಲಿಲ್ಲ. ಒಂದು ಸ್ಟೂಡೆಂಟಿನ ಹೋಲ್ ವ್ಯಕ್ತಿತ್ವ ಬೆಳವಣಿಗೆ ಹೇಗಾಗಬೇಕು ಅದು ಕ್ರಿಯೇಟಿವಲ್ಲಿ ನಾವು ಕಂಡು ಬಂದಿದ್ವಿ. NSS ಕ್ಯಾಂಪ್ ಆಗಿರ್ಬೋದು, ಇಲ್ಲ ನಮಗೆ ಯಕ್ಷಗಾನನೂ 1 ಮಂತ್ ನಾವು ಅದರ ಟ್ರೈನಿಂಗ್ ತೊಗೊಂಡಿದ್ವಿ, ಯಕ್ಷಗಾನ ಕಲ್ತಿದ್ವಿ. ಅದ್ರ ಪರ್ಫಾರ್ಮೆನ್ಸ್ ನಾವು ಫಸ್ಟ್ ಟೈಮ್ ಜೀವನದಲ್ಲಿ ವೇದಿಕೆ ಯಕ್ಷಗಾನ ಪರ್ಫಾರ್ಮೆನ್ಸ್ ಕೊಡುವಾಗ ಕ್ರಿಯೇಟಿವ್ ಮಾಡಿಕೊಟ್ಟಿದೆ. ಜೊತೆಗೆ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಹೇಳ್ತಾರೆ, ನೀವು ಹೇಳಿದ ಹಾಗೆ ಟಾಪರ್ಸ್ ಎಲ್ಲ ಅದನ್ನು ಯೂಸ್ ಮಾಡಲ್ಲ ಅಂತ. ಬಟ್ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮಲ್ಲಿ ಮೂಡ್ ಬರುತ್ತೆ. ಯಾವ ಟೈಮಲ್ಲಿ ಹೇಗೆ ಮಾಡಬೇಕು, ಮತ್ತು ಅದನ್ನೆಲ್ಲ ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ. ನಾವು ಅದನ್ನು ಮಾಡ್ತಿದ್ದೀವಿ, ಸೊ ಅಕಾಡೆಮಿಕ್ಸನ್ನು ಬಿಟ್ಕೊಡ್ಬಾರ್ದು ಅಂತಲೂ ಮನಸ್ಸಲ್ಲಿ ಬರುತ್ತೆ. ಅಷ್ಟೇ ಸಪೋರ್ಟ್ ನಮ್ಮ ಲೆಕ್ಚರರ್ಸ್ ಮಾಡ್ತಾ ಇದ್ರು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಈಸಿ ಆಯಿತು. ಓಕೆ, ನಿಮ್ಮಲ್ಲಿರುವಂಥ ಈ ಸ್ಟ್ರೆಂತ್ ನೋಡಿದ್ರೆ ಗೊತ್ತಾಗುತ್ತೆ. 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಲೆಂತಲ್ಲಿ ನೀವು ತೊಗೊಂಡು ಹೋಗ್ತಾ ಇದ್ದೀರಾ, ಒಂದೇ ರೀತಿಯಾಗಿರುವಂಥ ಟೀಚಿಂಗ್ ನೀಡ್ತಾ ಇದ್ದೀರಾ ಅನ್ನೋದು. ಅದರ ಜೊತೆಗೆ ಅಶ್ವಥ್ ಸರ್, ನಿಮ್ಮದೊಂದು ಯೂತ್ ಟೀಮ್. ಸೊ 7 ಜನ ಪ್ರಾಧ್ಯಾಪಕರು ಪ್ರೊಫೆಸರ್ಸ್ಗಳು ಸೇರಿಕೊಂಡು ಕಟ್ಟಿರುವಂತಹ ಈ ಯೂತ್ ತಂಡ, ಈ ಐಡಿಯಾ ಎಲ್ಲಿಂದ ಬಂತು, ಹೇಗೆ ವರ್ಕ್ ಆಗ್ತಾ ಇದೆ, ಏನಿದ್ರ ಗುಟ್ಟು ಅಂತ? ಭಾಳ ವಿಶೇಷವಾಗಿ ನಾನು ಆಗಲೇ ಹೇಳಿದಾಗೆ ಶಿಕ್ಷಕರೇ ಆದ್ದರಿಂದ ನಮಗೆ ಶಿಕ್ಷಣ ಬೋಧನೆ ಮಾಡುವಂಥದ್ದೇ ನಮ್ಮ ನಿಜವಾದ ಇಷ್ಟ ಕೂಡ ಯಾವಾಗಲೂ. ಹಾಗಾಗಿ ನಾವೇನಾದರೂ ಹೊಸ್ತು ಕಟ್ಟಬೇಕಂತ ಹೊರಟಾಗ ಇವತ್ತು ವಿದ್ಯಾರ್ಥಿಗಳಿಗೆ ಏನು ಅಗತ್ಯತೆಗಳಿತ್ತು ಅದನ್ನು ಇಟ್ಟುಕೊಂಡು ನಾವು ಹೊರಟ್ವಿ. ಅಂದರೆ 7 ಜನರ ಥಾಟ್ ಯಾವತ್ತೂ ಕೂಡ ಒಂದು ಒಳ್ಳೆ ಸಂಸ್ಥೆಯನ್ನು ಕಟ್ಟಬೇಕು. ನಾವು ಬೇಸಿಕಲಿ 7 ಜನ ಕನ್ನಡ ಮಾಧ್ಯಮದ ಹಳ್ಳಿಯ ಶಾಲೆಗಳಲ್ಲಿ ಓದಂಥವ್ರು. ನಾವು ಪಟ್ಟಂಥ ಕಷ್ಟವನ್ನು ಇವತ್ತಿನ ಮಕ್ಕಳಿಗೆ ಎಷ್ಟೋ ಹೊಸ ರೀತಿಯ ಅವಕಾಶಗಳೇನು ಬೇಕು, ಇವತ್ತು ಅವರು ಕಾಣ್ತಕ್ಕಂಥ ಡಾಕ್ಟರ್ ಆಗೋ ಕನಸಿರ್ಬೋದು, CA ಆಗೋ ಕನಸಿರ್ಬೋದು, ಅಥವಾ IIT ಹೋಗೋ ಕನಸುಗಳಿರ್ಬೋದು, ಸಾಧ್ಯವಾದಷ್ಟು ಅಪ್ಪ ಅಮ್ಮನಿಗೆ ಭರಿಸಬಹುದಾದಂತಹ ಖರ್ಚಿನಲ್ಲಿ ಒಂದು ಒಳ್ಳೆಯ ಹೈಟೆಕ್ ಶಿಕ್ಷಣವನ್ನು ಕೊಡಬೇಕು. ಅದು ಹಳ್ಳಿಗರ ಅಥವಾ ಕನ್ನಡ ಮಾಧ್ಯಮದವರಿಗೆ ಅದರಿಂದ ಆ ರೀತಿಯ ಕನಸುಗಳ ಮರೀಚಿಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ
ನಾವು 7 ಜನ ಅಂತ ಒಂದು ಆಲೋಚನೆ ಕಟ್ಟಿದ್ವಿ. ಓಕೆ. ಕಟ್ಟುವಾಗ ನಮಗೆ ಹಲವಾರು ಚಾಲೆಂಜ್ಗಳಿತ್ತು. ನಾವು ಬಹಳ ವಿಶೇಷವಾಗಿ 2020 ನಮಗೆ ಶುರು ಮಾಡಿದ ತಕ್ಷಣ ಕೋವಿಡ್ನ ಅಡಚಣೆ ಆಯಿತು, ಲಾಕ್ಡೌನ್ನ ಸಮಸ್ಯೆ ಆಯಿತು. ಆದರೆ ಎಲ್ಲರ ಸಹಕಾರ, ಹಿರಿಯರ ಸಹಕಾರ, ದೇವರ ಆಶೀರ್ವಾದದಿಂದ ನಮಗೆ ಬಹಳ ಬೇಗ ಅದನ್ನು ಯಶಸ್ಸು ಮುಟ್ಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಅಂತ ಹೇಳಿದರೆ ನಾವು 24 ಗಂಟೆ ಅದರಲ್ಲಿ ಇನ್ವಾಲ್ವ್ ಆಗಿರ್ತೇವೆ. ನಮ್ಮದು ಅದೇ ಕೆಲಸ ಆಗಿದ್ದರಿಂದ ಬೇರೆ ಯಾವುದೋ ಉದ್ಯಮವನ್ನು ನಡೆಸ್ತಾ ಇಲ್ಲ. ಹಾಗಾಗಿ ನಮ್ಮ ಸಂಪೂರ್ಣ ಸಮಯವನ್ನು ದಿನದ 24 ಗಂಟೆಯೂ ನಾವು ಇದಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳ ಪ್ರತಿ ವಿಚಾರವನ್ನು ನಾವು ಗಮನಿಸ್ತೇವೆ, ಅವರೊಟ್ಟಿಗೆ ನಿಲ್ತೇವೆ, ಅವರ ಮಾತುಗಳನ್ನ ಕೇಳ್ತೇವೆ. ಹಾಗಾಗಿ ಎಲ್ಲ ವಿಭಾಗದಲ್ಲಿಯೂ ಕೂಡ ನಾವು ಉತ್ಕೃಷ್ಟತೆಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸಾನ್ವಿ, ನೀವೀಗ ನಿಮ್ಮ ಗೋಲ್ಡನ್ ಲೈಫಲ್ಲಿ ಇದ್ದೀರಾ. ಸೊ ಕ್ರಿಯೇಟಿವ್ ಸಂಸ್ಥೆಯಲ್ಲಿ 2 ವರ್ಷ ನೀವು ಕಳೆದಿದ್ದೀರಾ, ವಿದ್ಯಾಭ್ಯಾಸ ಮಾಡಿದ್ದೀರಾ, ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತಂದು ಕೊಟ್ಟಿದ್ದೀರಾ. ಯಾವುದು ನಿಮ್ಮ ಫೇವ್ರೆಟ್ ಮೂಮೆಂಟ್? ಲಾಸ್ಟ್ ಫಸ್ಟ್ ರ್ಯಾಂಕ್ ಬಂದಿದ್ದೆ ತುಂಬ ಫೇವ್ರೆಟ್ ಮೂಮೆಂಟ್. ಬಟ್ ಅದ್ರ ಹಿಂದೆ ಇರೋ ಪರಿಶ್ರಮ ಆಗಿರ್ಬೋದು, ಅಥವಾ ಕನ್ಸಿಸ್ಟೆಂಟ್ ಆಗಿ ಓದಿರೋದಿರ್ಬೋದು, ಅಥವಾ ಅಷ್ಟೇ ನಮ್ಮ ಸಪೋರ್ಟ್ ಲೆಕ್ಚರರ್ಸಿಂದ, ಫೌಂಡರ್ಸಿಂದ ಆಗಿರೋ ಸಪೋರ್ಟ್ ಇರ್ಬೋದು. ಪೇರೆಂಟ್ಸು ನಂಗೆ ಅಷ್ಟೇ ಸಪೋರ್ಟ್ ಮಾಡಿದರು. ಮತ್ತು ಇನ್ನೊಂದು ಮೆಮೊರೇಬಲ್ ಮೂಮೆಂಟ್ ಅಂತಂದರೆ ನನಗೆ ಲಿಗಮೆಂಟ್ ಟೇರ್ ಆಗಿತ್ತು ಎಕ್ಸಾಮಿನ್ ಜಸ್ಟ್ 1 ಮಂತ್ ಬ್ಯಾಕ್. ಫುಲ್ ಫೆಬ್ರವರಿಲಿ ನಾನು ಪ್ಲಾಸ್ಟರ್ ಹಾಕ್ಕೊಂಡಿದ್ದೆ. ಆ ಟೈಮಲ್ಲಿ ಯಾರಿಗಾದರೂ ತುಂಬ ಅಂದರೆ ಡಿಪ್ರೆಷನ್ ಥರ ಆಗುತ್ತೆ, ನೆಕ್ಸ್ಟ್ ಮಂತ್ ಬೋರ್ಡ್ ಎಕ್ಸಾಮ್ ಇದೆ ಅಂತ. ಆ ಟೈಮಲ್ಲಿ ನನ್ನ ಎಲ್ಲ ನಮ್ಮ ಕ್ರಿಯೇಟಿವಿಂದ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು ಅಷ್ಟೇ ಕಾಲ್ ಮಾಡಿ ನಂಗೆ ಮೋಟಿವೇಟ್ ಮಾಡ್ತಾಯಿದ್ರು. ಮನೆಯಲ್ಲೂ ನನ್ನನ್ನು ಅಷ್ಟೇ ಕೇರಾಗಿ ನೋಡ್ಕೋತಾ ಇದ್ರು, ಮತ್ತು ಅಷ್ಟೇ ಹುರಿದುಂಬಿಸಿದ್ರು ನಿನ್ನ ಹತ್ರ ಇನ್ನೂ ಸಾಧ್ಯ ಇದೆ ಅಂತ. ನಾನು ಹಾಸ್ಟೆಲಲ್ಲಿ ಓದಿದ್ದು. ಸೊ ಹಾಸ್ಟೆಲಲ್ಲಿರುವಾಗ ನಮ್ಮ ವಾರ್ಡನ್ಸ್ ಆಗಿರ್ಬೋದು ಅಷ್ಟೇ ಕಾಳಜಿ ತೋರಿಸಿದ್ರು. ಎಕ್ಸಾಮಿಗೂ ನಾನು ವಾಕರ್ ತೊಗೊಂಡು ಹೋದಾಗ ನಮ್ಮ ವಾರ್ಡನ್ಸ್ಗಳೇ ಅಷ್ಟು ಸಪೋರ್ಟ್ ತೊಗೊಂಡು, ಕಾಳಜಿ ತೊಗೊಂಡು ನನಗೆ ಎಕ್ಸಾಮ್ ಹಾಲಿಗೆ ಬಿಟ್ಟು ಬರ್ತಾಯಿದ್ರು. ಅಲ್ಲಿನ ಫುಡ್ ಬಗ್ಗೆ ಹೇಳೋದಾದ್ರೂ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯೂಶುವಲಿ ಹಾಸ್ಟೆಲ್ ಫುಡ್ಸ್ ಎಲ್ಲ ಚೆನ್ನಾಗಿಲ್ಲ ಇರಲ್ಲ ಅಂತ ಹೇಳ್ತಾರೆ, ಬಟ್ ನಮ್ಮ ಹಾಸ್ಟೆಲ್ ಫುಡ್ ಹಾಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಆ 2 ವರ್ಷ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದೀನಿ, ಅಷ್ಟೇ ಕಲ್ತಿದ್ದೀನಿ ಅಲ್ಲಿ. ಓಕೆ ಗಣಪತಿ ಸರ್, ಈಗ ಕಾಮರ್ಸ್ ನಿಮ್ಮ ಸಂಸ್ಥೆಯಲ್ಲಿ ತಗೋಬೇಕು ಅಥವಾ ಸೆಕೆಂಡ್ PUC ಅಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅನ್ನುವಂಥ ಪೋಷಕರಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀರಿ? ಮೇಡಮ್, ನಮ್ಮ ಕಾಲೇಜಲ್ಲಿ ಹೇಗೆ ಸೈನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯೋ ಅದೇ ರೀತಿ ಇಂಪಾರ್ಟೆನ್ಸನ್ನು ಕಾಮರ್ಸಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂಥ ರಿಸಲ್ಟ್ಗಳು ನಮ್ಮ ಸಂಸ್ಥೆಯಲ್ಲಿ ಬರ್ತಾ ಇದೆ. ಒಂದು ರಿಸಲ್ಟನ್ನು ತೊಗೊಳ್ಬೇಕಂತಂದರೆ ಈ ವರ್ಷದ CS ರಿಸಲ್ಟ್ 95% ಅಷ್ಟು ನಮ್ಮ ಮಕ್ಕಳುಗಳು ಪಾಸ್ ಆಗಿದ್ದಾರೆ. ಆ ರಿಸಲ್ಟ್ ವಿಚಾರದಕ್ಕೋಸ್ಕರ ನಾನು ಹೇಳೋದು, ನಮ್ಮ ಸಂಸ್ಥೆಯಲ್ಲಿ ದ ಬೆಸ್ಟ್ ಕೋಚಿಂಗ್ ಫ್ಯಾಕಲ್ಟಿಗಳಿದ್ದಾರೆ. ಅದಕ್ಕೆ ಬೇಕಂತ ನಮ್ಮ ಮೆಟೀರಿಯಲ್ಸ್ಗಳನ್ನ ರೆಡಿ ಮಾಡಿದ್ವಿ. ಅದಕ್ಕೋಸ್ಕರ ಕಾಮರ್ಸ್ ಟೀಮ್ ಅವರು ನಮ್ಮ ಸಂಸ್ಥೆಯನ್ನು ಸೆಲೆಕ್ಟ್ ಮಾಡ್ಬೋದು. ಈ ರಿಸಲ್ಟ್ ಮುಖಾಂತರ ನಾನು ಹೇಳ್ತೇನೆ. ಓಕೆ, ಫೌಂಡರ್ಸ್ ನಮ್ಮ ಜೊತೆಗಿರ್ತಾರೆ. ಈಗ ಒಂದು ಸ್ಮಾಲ್ ಬ್ರೇಕ್ನ ಸಮಯ. ಆದರೆ ಸಾನ್ವಿ ರಾವ್, ಆಲ್ ದ ವೆರಿ ಬೆಸ್ಟ್. ನೀವು ಸೆಕೆಂಡ್ PUC ಅಲ್ಲಿ ಫಸ್ಟ್ ರ್ಯಾಂಕ್ ರಾಜ್ಯಕ್ಕೆ ತಂದು ಕೊಟ್ಟಿದ್ದೀರಾ, ಇದು ಹೆಮ್ಮೆಯ ವಿಚಾರ. ಈ ರ್ಯಾಂಕ್ ಸರಣಿ ಏನಿದೆ ನಿಮ್ಮ ಈ ಕಲಿಕೆಯ ಕಂಪ್ಲೀಟ್ ದಿನಗಳವರೆಗೂ ಕೂಡ ಇರಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೈನ್ಸ್ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯಿಂದ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ನೇಹಾ ಕೆ ಉದುಪಡಿ ಅಂತ. ನೇಹಾ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇಹಾ ಅವರ ಬಯೋ ಓದ್ತಾ ಇದ್ರೆ ಅಬ್ಬಬ್ಬ ನನ್ನ ಸಾಕಷ್ಟು ಟೈಮ್ ಹಿಡಿಯುತ್ತೆ. 2024ರ ನೀಟ್ ಪರೀಕ್ಷೆಯಲ್ಲಿ 696 ಅಂಕವನ್ನ ಪಡ್ಕೊಂಡಿದ್ದಾರೆ. KSET ಪರೀಕ್ಷೆಯಲ್ಲಿ ಕೃಷಿ ವಿಭಾಗದಲ್ಲಿ ರಾಜ್ಯಕ್ಕೆ 21ನೇ ರ್ಯಾಂಕ್ ಅಂತೆ. BNYS ಅಲ್ಲಿ 24ನೇ ರ್ಯಾಂಕು, ವೆಟರ್ನರಿ ಸೈನ್ಸ್ ಅಲ್ಲಿ 33ನೇ ರ್ಯಾಂಕು. ಈ ರ್ಯಾಂಕ್ನ ಲಿಸ್ಟ್ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಈಗ ನಮ್ಮ ಜೊತೆಗೆ ಮತ್ತೊಬ್ಬ ವಿದ್ಯಾರ್ಥಿ ಇದ್ದಾರೆ, ಕಾರ್ತಿಕ್ AS. ಕಾರ್ತಿಕ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವರು ಕೂಡ ಏನು ಕಡಿಮೆ ಸಾಧನೆ ಮಾಡಿಲ್ಲ. ನಾನು ಪೇಪರ್ ಇಟ್ಕೊಂಡೇ ಓದಬೇಕು, ಅಷ್ಟು ದೊಡ್ಡ ಲಿಸ್ಟ್ ಇದೆ ಇವರು ಮಾಡಿರುವಂಥ ಸಾಧನೆಗಳು. ಇವರು ಕೂಡ 2024ರ ನೀಟ್ ಪರೀಕ್ಷೆಯಲ್ಲಿ 720 ಅಂಕಕ್ಕೆ 692 ಅಂಕವನ್ನ ಪಡ್ಕೊಂಡಿದ್ದಾರೆ. KSET ಪರೀಕ್ಷೆಯಲ್ಲಿ ಕೃಷಿ ವಿಭಾಗದಲ್ಲಿ ರಾಜ್ಯಕ್ಕೆ 62ನೇ ರ್ಯಾಂಕ್ ಬಂದಿದ್ದಾರೆ. ವೆಟರ್ನರಿ ಸೈನ್ಸ್ ಅಲ್ಲಿ 344ನೇ ರ್ಯಾಂಕ್ ಬಂದಿದ್ದಾರೆ. BSc ನರ್ಸಿಂಗ್ ನಲ್ಲಿ 344ನೇ ರ್ಯಾಂಕ್ ಬಂದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ನೇಹಾ, ನಾನು ಅರ್ಧ ಓದಿದೆ, ಕಂಪ್ಲೀಟ್ ಮಾಡಿ ಅದನ್ನ ಈಗ. ಮ್ಯಾಮ್ ಆ್ಯಕ್ಚುಲಿ ಎಲ್ಲ ಅಚೀವ್ಮೆಂಟ್ಸ್ ಹಾಗೆ ಇದ್ದಾವೆ ಮ್ಯಾಮ್. ಬಟ್ ಫಾರ್ಮೋಸ್ಟ್ ನನ್ನ ಅಚೀವ್ಮೆಂಟ್ಸಿಗೆ ಬಿಗ್ಗೆಸ್ಟ್ ಕ್ರೆಡಿಟ್ ಐ ವುಡ್ ಗಿವ್ ಇಸ್ ಟು ಮೈ ಪೇರೆಂಟ್ಸ್. ಬಿಕಾಸ್ ನಮ್ಮ ತಂದೆ ತಾಯಿ ಇರಲಿಲ್ಲ ಅಂದರೆ ನಾವು ಯಾರೂ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. Then after my parents, definitely who were in my parents' place, my teachers, ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಫೌಂಡರ್ಸ್ ಆಗಲಿ, ಅವ್ರು ನಾನು ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಈವನ್ ನಮ್ಮ ಕಾಲೇಜ್ ಫೇರ್ವೆಲಲ್ಲೂ ಒಂದ್ಸಲ ಹೇಳಿದ್ದೆ, ಅ ಹೋಮ್ ಅವೇ ಫ್ರಮ್ ಅ ಹೋಮ್. ಆ ಥರ ಎನ್ವಿರಾನ್ಮೆಂಟ್ ನಮಗೆ ಸಿಕ್ಕಿದೆ ಕಾಲೇಜಲ್ಲಿ. ಬಿಕಾಸ್ ನಮ್ಗೆ ಏನೇ ಆದ್ರೂ
ಫೌಂಡರ್ಸ್ ವರ್ ಜಸ್ಟ್ ಅ ಕಾಲ್ ಅವೇ ಫಾರ್ ಅಸ್. ದಟ್ ಈಸ್ ವೆರಿ ಬಿಗ್ ಥಿಂಗ್ ಮ್ಯಾಮ್. ಬಿಕಾಸ್ ಯಾವ ಇನ್ಸ್ಟಿಟ್ಯೂಟಲ್ಲೂ ಫೌಂಡರ್ಸ್ ಇಷ್ಟು ಇಷ್ಟು ಹತ್ತಿರದಲ್ಲಿ ನಮ್ಮನ್ನು ಅಸೆಸ್ ಮಾಡೋದಾಗಲಿ, ನಮ್ಮ ಮೇಲೆ ವಾಚ್ ಮಾಡೋದಾಗಲಿ, ನಮ್ಮ ಪ್ರೋಗ್ರೆಸ್ಸನ್ನೆಲ್ಲ ಅನಲೈಸ್ ಮಾಡೋದಾಗಲಿ ಮಾಡೋದು ನಾನಂತರೂ ನೋಡಿರಲಿಲ್ಲ. ಸೊ ದಟ್ ಈಸ್ ಸಮಥಿಂಗ್ ವೆರಿ ಬಿಗ್. ದೆನ್ ನಮ್ಮ ವಾರ್ಡನ್ಸ್ ಕೂಡ ಅಷ್ಟೇ ನಮ್ಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಅಷ್ಟೇ ಎಲ್ಲ ಅಚೀವ್ಮೆಂಟ್ಸಿಗೆ ನಂಗೆ ಹೆಲ್ಪ್ ಮಾಡಿದೆ. ದೆನ್ ಇನ್ನೂ ಮಾಡಬೇಕು ಅಂತ ಆಸೆ ಇದೆ, ಇನ್ನೂ ಮುಂದೆ ಆಗಲಿ ಅಂತ ಒಂದು ಪ್ರೇಯರ್ ಆಗೇ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಒಳ್ಳೆ ಶಿಕ್ಷಣವನ್ನು ಪ್ಯಾರೆಂಟ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಆಚಾರ ಹೇಳ್ಕೊಟ್ಟಿದ್ದಾರೆ, ಇಂಥ ಒಳ್ಳೆ ಫೌಂಡರ್ಸ್ ಶಿಕ್ಷಣ ಸಂಸ್ಥೆ ನಿಮ್ಗೆ ಸಿಕ್ಕಿದೆ ಅಂತಂದರೆ ಇದು ಕಂಟಿನ್ಯೂ ಆಗೇ ಆಗುತ್ತೆ. ಎಸ್ ಕಾರ್ತಿಕ್, ಏನು ನಿಮ್ಮ ಸಾಧನೆಯ ಲಿಸ್ಟು ಹಾಗೆ ಓದ್ತಾ ಹೋದರೆ ಇನ್ನೂ ಸ್ಟಾಪ್ ಆಗ್ತಿಲ್ಲ, ಅಷ್ಟು ಜಾಸ್ತಿ ಇದೆ. ಇದು ಹೇಗೆ ಸಾಧ್ಯ, ಏನು ಹೇಳ್ತೀರಿ ಈ ಬಗ್ಗೆ? ಎಲ್ಲದಕ್ಕೂ ಕಾರಣ ಕ್ರಿಯೇಟಿವ್ PU ಕಾಲೇಜ್ ಮ್ಯಾಮ್. ಅಂದರೆ ನಾನು SLC ಎಲ್ಲ ನಾನು ಸ್ಟೇಟ್ ಸಿಲೆಬಸ್ಸಿಂದ ಒಂದು ವಿಲೇಜಿಂದ ಬಂದಿರೋದು, ಜಯಪುರ ಅಂತ BGS ಇಂದ ಬಂದಿರೋದು. ಮತ್ತು ನಾನು ಅಲ್ಲಿಂದ ಕ್ರಿಯೇಟಿವ್ PU ಕಾಲೇಜ್ ಸೇರಿದ ದಿವಸದಿಂದ ನನಗೆ ನೀಟಲ್ಲಿ ಅದು ಕೂಡ ಇಂಡಿಯಾಸ್ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿ, ಮತ್ತು JEE ಅಡ್ವಾನ್ಸ್ ವರ್ಲ್ಡ್ಸ್ ಸೆಕೆಂಡ್ ಟಫೆಸ್ಟ್ ಎಕ್ಸಾಮನ್ನು ನಾನು ಕ್ಲಿಯರ್ ಮಾಡಿದ್ದೀನಿ. ಅದಕ್ಕೆಲ್ಲ ನನಗೆ ಹೆಲ್ಪ್ ಮಾಡಿದಂದರೆ ಕ್ರಿಯೇಟಿವ್ PU ಕಾಲೇಜ್ ಎಲ್ಲ ಫೌಂಡರ್ಸ್, ಲೆಕ್ಚರ್ಸ್. ಸೊ ನಿಮ್ಮಿಬ್ಬರಿಂದ ಆಲ್ ಕ್ರೆಡಿಟ್ ಗೋಸ್ ಟು ಕ್ರಿಯೇಟಿವ್. ಎಸ್ ಮ್ಯಾಮ್. ಪ್ರಾಧ್ಯಾಪಕರಿಗೆ, ಸಂಸ್ಥೆಗೆ. ಗಣಪತಿ ಸರ್, ಅರ್ಥ ಆಯ್ತಾ ನಾನು ಯಾಕೆ ನಿಮ್ಗೆ ಮಧ್ಯಾಹ್ನ ಕೂರಿಸ್ದೆ ಅಂತ ಅಂದು? ಗೊತ್ತಾಯ್ತು ಮೇಡಮ್. ಓಕೆ. ಸೊ ವಿದ್ಯಾರ್ಥಿಗಳಿಂದ ಬಿರುದು ಬಾವುಲಿಗಳು ಅಥವಾ ಅವರು ಆ ಹೊಗಳಿಕೆ, ನೀವು ಮಾಡಿರುವಂತಹ ಕೆಲಸಕ್ಕೆ, ನೀವು ಪಟ್ಟಿರುವಂತಹ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮ್ಮ ಅಕ್ಕಪಕ್ಕ ಕುತ್ಕೊಂಡಾಗ ಆ ಫೀಲ್ ಹೇಗಿರುತ್ತೆ ಅಂತ? ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ PUC ಅಂತಂದರೆ ಭಾಳ ಕಷ್ಟದ ಹೋರಾಟದ ಲೈಫ್ ಅಂತ ನಾನು ಹೇಳ್ಬೋದು. ಯಾಕೆಂದರೆ ನಾವು ಸಹಿತ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಓದಿ ಬಂದಂಥ ಪರಿಸ್ಥಿತಿಯನ್ನು ನೋಡಿದ್ವಿ ನಾವು ಸಹಿತ. ನಾವು ತುಂಬ 2006, 2007 ಓದಿರೋದು. ಆ ಟೈಮಲ್ಲಿ ಇಷ್ಟು ಕಾಂಪಿಟೇಷನ್ಗಳಿರಲಿಲ್ಲ. ಬಟ್ ಇವಾಗ ಕಾಂಪಿಟೇಷನ್ ಲೆವೆಲ್ಗಳು ತುಂಬ ಉಂಟು. ಅದಕ್ಕೆ ನಮ್ಮ ಮಕ್ಕಳು ಮಧ್ಯೆ ಕೂರಕ್ಕೆ ಭಾಳ ಖುಷಿ ಅನಿಸುತ್ತೆ. ಅದು ರಿಸಲ್ಟಿನ ವಿದ್ಯಾರ್ಥಿಗಳಿಗೆ ಜೊತೆ ಕೂತ್ಕೊಳ್ಳೋಕೆ ಇನ್ನೂ ಖುಷಿ ಅನಿಸುತ್ತೆ. ಮತ್ತು ಅದಕ್ಕೆ ಬೇಕಂತ ನಮ್ಮ ಪಠ್ಯ ಚಟುವಟಿಕೆಗಳು, ಈಗ ಮೆಟೀರಿಯಲ್ಸ್ಗಳನ್ನು ನಾವೇ ನಮ್ಮ ಟೀಚರ್ಸ್ಗಳೇ ಪ್ರಿಪೇರ್ ಮಾಡಿದ್ದಾರೆ. ಈಗ ರೆಫರೆನ್ಸಿಗೆ ತುಂಬ ದೇಶದಲ್ಲಿ ತುಂಬ ಮೆಟೀರಿಯಲ್ಸ್ಗಳಿರುತ್ತೆ. ಅದೆಲ್ಲ ರೆಫರೆನ್ಸನ್ನು ಇಟ್ಕೊಂಡು ನಮ್ಮ ಟೀಚರ್ಸ್ಗಳು ನಮ್ಮದೇ ಆದಂಥ ಮೆಟೀರಿಯಲ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಮೆಟೀರಿಯಲ್ಸ್ಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಈ 2 ವರ್ಷದಲ್ಲಿ ಮಾಡೋ ಕಾರಣಕ್ಕೋಸ್ಕರ ಈ ಒಂದು ಒಳ್ಳೆ ರಿಸಲ್ಟು ಬಂದಿದೆ ಅಂತ ನಾನು ಹೇಳಬಲ್ಲೆ. ಇಲ್ಲಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೊಳ್ಳೆ ರಿಸಲ್ಟ್ ಮಾಡಿದ್ದಾರೆ, ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ, ನಮ್ಮ ಇಡೀ ದೇಶಕ್ಕೆ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿಗಳು. ಒಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಕೇಳ್ತೀನಿ, ಓಕೆ ನಾನೇ? ಓಕೆ. ಸೊ ನೀವು ಫ್ಯಾಕಲ್ಟಿ ಬಗ್ಗೆ ಮಾತಾಡ್ತಾ ಇದ್ರಿ, ಟೀಚಿಂಗ್ ಬಗ್ಗೆ ಮಾತಾಡ್ತಾ ಇದ್ರಿ, ಅಲ್ಲಿರೋ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಕ್ರಿಯೇಟಿವ್ ಶಿಕ್ಷಣ ಸಮೂಹದ ಬಗ್ಗೆ ನಂಗೆ ತಿಳಿಸ್ಕೊಡಿ. ಎಲ್ಲಿದೆ ಇದು, ಎಲ್ಲಿಗೆ ಬರುತ್ತೆ? ಈಗ ಸ್ಟೂಡೆಂಟ್ಸ್ ಇಲ್ಲಿಗೆ ಬರಬೇಕು ಅಥವಾ ಪೋಷಕರು ಕೂಡ ಇಲ್ಲಿ ಅಡ್ಮಿಷನ್ ತಗೋಬೇಕು ತಮ್ಮ ಸ್ಟೂಡೆಂಟ್ಸ್ಗಂದರೆ ಏನೆಲ್ಲ ಲಾಭ ಸಿಗುತ್ತೆ ಅಂತ? ಮ್ಯಾಮ್ ಆ್ಯಕ್ಚುಲಿ ಕಾಲೇಜ್ ಲೊಕೇಶನ್ ಅಂದರೆ ಕಾರ್ಕಳದಲ್ಲಿ ಸಪ್ತಗಿರಿ ಕ್ಯಾಂಪಸ್, ಕನ್ನಂಗಿ ರೋಡ್ ಹತ್ರ ಬರುತ್ತೆ ಕ್ಯಾಂಪಸ್. ಮ್ಯಾಮ್ ಸುತ್ತಲೆಲ್ಲ ಗುಡ್ಡ ಇದೆ, ಫುಲ್ ಗ್ರೀನ್ರಿ ಇದೆ. ಸೊ ನಿಮಗೂ ಫುಲ್ ಒಂಥರ ಯಾರಾದರೂ ನಂತರ ಫುಲ್ ಸೀನ್ರಿ ಅಥವಾ ಗ್ರೀನ್ರಿ ಎಂಜಾಯ್ ಮಾಡೋರಿದ್ರೆ ಚೆನ್ನಾಗಿದೆ ಕ್ಯಾಂಪಸ್. ದೆನ್ ಮ್ಯಾಮ್ ಒಂದೇನಂದರೆ ಕಾಲೇಜಲ್ಲಿ ನಾವು ಯಾವತ್ತು ನೀಟ್ ಅಕಾಡೆಮಿ ಅಥವಾ JEE ಅಕಾಡೆಮಿ ಅಂತ ಕೇಳಿದರೆ ನಾವೇನು ಅನ್ಕೋತೀವಿ, ಕಂಟಿನ್ಯೂಸ್ ಕೆಲಸ ಮಾಡ್ತಾರೆ, ತುಂಬ ಒತ್ತಡ ಇರುತ್ತೆ ಅನ್ನೋ ಫೀಲಿಂಗ್ ನಮಗಿರುತ್ತೆ. ಬಟ್ ನಾವು ಯಾವಾಗ ಕಾಲೇಜ್ ಹೋಗ್ತೀವಲ್ಲ ಮ್ಯಾಮ್, ಒಂದು 2 to 3 months ಗ್ಯಾಪಲ್ಲಿ ಒಂದು ಯಾವುದಾದ್ರೂ ಕಲ್ಚರಲ್ ಇವೆಂಟ್ ಇರುತ್ತೆ. ಸೊ ಒಂಥರ ನಾವು ಏನು ಫುಲ್ ಮೈಂಡ್ ಎಲ್ಲ ನಮ್ಮ ಸ್ಟ್ರೆಸ್ ಫುಲ್ ಆಗಿರುತ್ತಲ್ಲ ಮ್ಯಾಮ್, ಅದಕ್ಕೊಂಥರ ರಿಲೀಫ್ ಸಿಗುತ್ತೆ. ದೆನ್ ನಮ್ಮ ಕ್ಲಾಸ್ ಅವರ್ಸು ನಾವು ನೋಡಿದರೆ ಮ್ಯಾಮ್, ವಿ ಆರ್ ಹ್ಯಾವಿಂಗ್ ಕ್ಲಾಸ್ ಅವರ್ಸ್ ಫ್ರಮ್ 8 to 5 o'clock. ಸೊ ಮಧ್ಯದಲ್ಲಿ ಒಂದು ಬ್ರೇಕ್ ಸಿಗುತ್ತೆ ನಮಗೆ, ನಾವು ಫ್ರೆಶ್ ಆಗಿ ವಾಪಸ್ ಚೇಂಜ್ ಎಲ್ಲ ಮಾಡಿ ವಾಪಸ್ ಕಾಲೇಜಿಗೆ ಬರ್ಬೋದು. ನಾವು ಕಂಟಿನ್ಯೂಸ್ 12 hours ಇವಾಗ ಕೂಡ್ತೀವಲ್ಲ ಮ್ಯಾಮ್, ಪರ್ಸ್ನಲಿ ಆಸ್ ಎ ಸ್ಟೂಡೆಂಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದರೆ ನಮ್ಗೆ ಆಗೋದೇ ಇಲ್ಲ. ಫಸ್ಟ್ 2 hours ನಾವು ಕೇಳ್ತೀವಿ, ಆಮೇಲೆ ಲಾಸ್ಟ್ ಅವರ್ಸಲ್ಲಿ ಏನಾಗುತ್ತೆ ನಮ್ಗೆ ಏನೂ ಗೊತ್ತೇ ಆಗಲ್ಲ, ಎಲ್ಲ ಅಬೌವ್ ದ ಹೆಡ್ ಹೋಗ್ಬಿಡುತ್ತೆ. ಸೊ ಅದೊಂದೇನು ಬ್ರೇಕ್ ಸಿಗುತ್ತಲ್ಲ ಮ್ಯಾಮ್, ಅದು ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಇದೆ ಕಾಲೇಜಲ್ಲಿ. ದೆನ್ ಒಂಥರ ಹಿಂಗೆ ಇದು ಪ್ರೆಷರೈಸ್ ಮಾಡಲ್ಲ, ಎಷ್ಟು ಟಾರ್ಗೆಟ್ ಸೆಟ್ ಮಾಡ್ತಾರೆ, ಹಂಗಂತ ಅಲ್ಲ, ಟಾರ್ಗೆಟ್ ಸೆಟ್ ಮಾಡ್ತಾರೆ, ಬಟ್ ಮಾಡಲೇಬೇಕು ಹಂಗೆ ಒಂಥರ ಪ್ರೆಷರೈಸೇಷನ್ ಇಲ್ಲ. ಅಟ್ಲೀಸ್ಟ್ ಕ್ಯಾಂಪಸಲ್ಲಿ ಓಡಾಡ್ತಾನಾದರೂ ಒಂಚೂರು ಫ್ರೀಡಮ್ ಸಿಗುತ್ತೆ ನಮಗೆ. ದೆನ್ ಕಲ್ಚರಲ್ ಈವೆಂಟ್ ಸುಮಾರು ಇರುತ್ತೆ, ಯೂಶ್ವಲಿ ಪಾರ್ಟಿಸಿಪೇಟ್ ಮಾಡಿದವರು ಕೂಡ ಆ್ಯಕ್ಚುಲಿ ಇದು ಮಾಡಿದ್ದಾರೆ, ಲೈಕ್ ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಹಂಗಿಲ್ಲ ನೀವು ಓದಲೇಬೇಕು, ನೀವು ಮಾಡಲೇಬೇಕು ಅನ್ನೋ ಏನು ಮೆಂಟಾಲಿಟಿ ಅಲ್ಲ ಮ್ಯಾಮ್, ಅದ್ರದ್ದು ಅಗೇನ್ಸ್ಟ್ ಇದೆ ಕಾಲೇಜ್. ಆ್ಯಂಡ್ ದಟ್ ಈಸ್
ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಬಿಕಾಸ್ ಬರೀ ಓದಿ ಅಂದರೆ ಲಾಸ್ಟ್ ಎಕ್ಸಾಮು 6 ಈವನ್ 720 ಎಲ್ಲ ಎಕ್ಸಾಮಲ್ಲಿ 720 ತೆಗ್ದವ್ರು ಕೂಡ ಲಾಸ್ಟ್ ಎಕ್ಸಾಮಲ್ಲಿ ಬಂದು ಸ್ಟ್ರೆಸ್ಸಲ್ಲಿ ಕಳ್ಕೋಬಹುದು. ಆ್ಯಂಡ್ ನಂಗೆ ನೆನಪಿರೋ ಇನ್ಸಿಡೆನ್ಸ್, ಎಕ್ಸಾಮ್ 1 ವಾರ ಮುಂಚೆ ನಾನು ಐ ವಾಸ್ ಕಂಪ್ಲೀಟ್ಲಿ ಅನ್ವೆಲ್. ನಂಗೆ ನಮ್ಮ ಹಾಸ್ಟೆಲ್ ಇಳಿದು ಕಾಲೇಜಿಗೆ ಬರೋ ಅಷ್ಟು ಆಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗಿತ್ತು. ನಾನು ಸರ್ ಹತ್ರ ಹೋಗಿದ್ದೆ, ಗಣಪತಿ ಸರ್ ಹತ್ರ ಫುಲ್ ಹತ್ಬಿಟ್ಟಿದ್ದೆ ನಾನು ಸರ್ ಮುಂದೆ. ಅವಾಗ ಸರ್ ನಂಗೆ ಫುಲ್ ಧೈರ್ಯ ತುಂಬಿದ್ದು. ನಾನಂತರೂ ಬರೆಯೋಕ್ಕಾಗತ್ತಾ ಇಲ್ವಾ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಸರ್ ಫುಲ್ ಮೋಟಿವೇಟ್ ಮಾಡಿದರು ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಬಿಕಾಸ್ ಆ ಫೇತ್ ನಮ್ಮ ಮೇಲೆ ಏನು ತೋರಿಸಿದಾರಲ್ಲ, ಆ ಫೇತಿಂದನೇ ನಾವು ಮುಂದೆ ಬಂದಿರೋದು ಮ್ಯಾಮ್. ಬಿಕಾಸ್ ಎವ್ರಿ ಎಕ್ಸಾಮ್ ಆದಮೇಲೆ ಸರ್ ಕ್ಲಾಸಿಗೆ ಬರ್ತಿದ್ರು, ಅನಲೈಸ್ ಮಾಡ್ತಿದ್ರು, ನಮ್ಮ ಮಿಸ್ಟೇಕ್ಸನ್ನೆಲ್ಲ ಹೇಳ್ತಿದ್ರು. ಸೊ ಅದನ್ನೇ ಒಂದು ಪ್ಲಸ್ ಪಾಯಿಂಟ್. ಓಕೆ, ಸೊ ಇಲ್ಲಿ ನೇಹ ಬರೀ ಮಾತಾಡ್ತಾ ಇಲ್ಲ, ಆಕೆಯ ಎಮೋಷನ್ಸ್ಗಳು ಕೂಡ ಆಚೆ ಬರ್ತಾ ಇದೆ. ಆ ಕ್ರಿಯೇಟಿವ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಹೇಗೆಲ್ಲ ಹೆಲ್ಪ್ ಮಾಡಿದ್ರು ಏನು ಅಂತ. ನಾನು ಇದನ್ನು ಟೀಚರ್ಸ್ಗಳಿಗೂ ಅಥವಾ ಫೌಂಡರ್ಸ್ಗೂ ಈ ಪ್ರಶ್ನೆ ಕೇಳಬಹುದಾಗಿತ್ತು. ಯಾಕೆ ಕೇಳಲಿಲ್ಲ ಅಂತಂದರೆ, ಗಣಪತಿ ಸರ್, ವಿದ್ಯಾರ್ಥಿಗಳು ಮಕ್ಕಳು ಯಾವಾಗಲೂ ಕೂಡ ನಿಜ ಮಾತಾಡ್ತಾರೆ. ಸೊ ಅದು ಅವರ ಬಾಯಿಂದ ಬಂದ್ರೇ ಚಂದ. ಅದರಿಂದ ಈ ನೋಡುವಂತಹ ವಿದ್ಯಾರ್ಥಿಗಳು ಕೂಡ ತುಂಬ ಇಂಪ್ರೆಸ್ ಆಗ್ತಾರೆ. ಈಗ ಕಾರ್ತಿಕ್ ಅವರಿಂದ ಕೇಳೋಣ. ಕಾರ್ತಿಕ್, ನೀವು ಕಂಡಂತೆ ಕ್ರಿಯೇಟಿವ್ ಹೇಗಿದೆ? ನೇಹ ಹೇಳ್ದಂಗೆ ಫುಲ್ ಸುತ್ತ ಗ್ರೀನರಿಯಿಂದ ಅಂತ ಫ್ರೆಶ್ ಏರ್ ಸಿಗುತ್ತೆ. ನಾವು ಬೇರೆ ಎಲ್ಲ ಕಡೆ ಹೋದ್ರೆ ಒಂಥರ ಸಫಕೇಷನ್ ಎಲ್ಲ ಆಗೋದು ಅದೇನೂ ಇಲ್ಲ. ಕ್ರಿಯೇಟಿವ್ ಫ್ರೆಶ್ ಏರು, ವಾಟರು ಎಲ್ಲ ಪ್ಯೂರ್ ಇರೋದೇ ನಮಗೊಂಥರ ಹೆಲ್ದಿಯಾಗಿರೋಕ್ಕೂ ನಾವು ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಮೇಯ್ನಾಗಿ ಬೇಕಾಗೋದು ಹೆಲ್ತ್. ಆ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ನಮ್ಮ ಕಾಲೇಜಿಗೆ ತುಂಬ ಒಳ್ಳೆ ಎನ್ವಿರಾನ್ಮೆಂಟು ಇದೆ. ಹಾಗಾಗಿ ನಮಗೆ ತುಂಬ ಹೆಲ್ದಿಯಾಗೂ ಇರ್ತೀವಿ. ಮತ್ತು ನಾವು ಹೇಳಬೇಕಂದ್ರೆ ಜಿ ಬಿ ಸರ್ ನಮ್ಮ ಬ್ಯಾಚಿನ 2 ಫಸ್ಟ್ PUC ಮತ್ತು ಸೆಕೆಂಡ್ PUC 2 ವರ್ಷ ನಮ್ಮ ಮ್ಯಾಥ್ಸ್ ಲೆಕ್ಚರ್ ಮಾಡಿದ್ದಾರೆ. ಹಾಗೆ ಅವ್ರ ಮ್ಯಾನೇಜ್ಮೆಂಟಲ್ಲಿ ಇದ್ದರೂ ಕೂಡ ಅವ್ರು ಟೈಮ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ಒಂದು ಟೈಮ್ ಇಡಲೇಬೇಕು ಅಂತ, ಆ ಟಫ್ ಶೆಡ್ಯೂಲ್ ಕೂಡ ನಾವು ನಮ್ಮ ಮಕ್ಳ ಜೊತೆ ಮಿಂಗಲ್ ಆಗಬೇಕು ಅಂತ ಅವ್ರು ಬಂದೇ ಬರ್ತಿದ್ರು. ಯಾವ ಕ್ಲಾಸು ಮಿಸ್ ಆಗದಿದ್ದಂಗೆ ನೋಡ್ಕೊಂತಿದ್ರು. ಓಕೆ ಸರ್, ಈ ಮೋಟಿವೇಶನ್ ಇರುತ್ತಲ್ಲ, ಇದು ಲೈಫ್ನ ಕೊನೆವರೆಗೂ ಕೂಡ ನೆನಪಿರುತ್ತೆ. ನಮ್ಮ ಅಜ್ಜ ಅಜ್ಜಿ ಈಗಲೂ ಕೂಡ ಮಾತಾಡೋದು, ಅಥವಾ ನಿಮ್ಮ ಮನೇಲೂ ಹಿರಿಯರು ಮಾತಾಡೋದು, ನಮ್ಮ ಟೀಚರ್ಸ್ ಹಂಗಿದ್ರು ಗೊತ್ತಾ, ಅಷ್ಟು ಸ್ಟ್ರಿಕ್ಟ್ ಇದ್ರು ಗೊತ್ತಾ, ನಮ್ಮ ಟೀಚರ್ಸ್ ನನಗೆ ಅವಾಗ ಈ ಮಾತು ಹೇಳಿದ್ರು, ಅದಕ್ಕೆ ನಾನು ಇಲ್ಲಿದ್ದೀನಿ ಅನ್ನುವಂಥ ಒಂದು ಮೆಮೊರಿನ ಈಗಲೂ ಕೂಡ ಅವ್ರ ಬಾಯಿಂದ ನಾವು ಕೇಳ್ತೀವಿ. ಸೊ ಅಂಥ ಒಳ್ಳೊಳ್ಳೆ ಮೆಮೊರಿನ ನೀವು ವಿದ್ಯಾರ್ಥಿಗಳಿಗೆ ತುಂಬಿದ್ದೀರಾ ಅಥವಾ ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಕ್ರಿಯೇಟಿವ್ ಸಂಸ್ಥೆಯ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಹೋಗ್ತಿದೆ. ಈ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಮುಂಬರುವಂಥ ದಿನದಲ್ಲಿ ಕ್ರಿಯೇಟಿವ್ನ ನಾವು ಎಲ್ಲಿ ನೋಡ್ತೀವಿ? ನೇಹ ಮತ್ತು ಕಾರ್ತಿಕ್ ಮಾತಾಡಬೇಕಿದ್ರೆ ಕ್ರಿಯೇಟಿವ್ ಎಜುಕೇಷನ್ ಸಂಸ್ಥೆಯ ಸಿಸ್ಟಮನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಅವರಿಗೆ ವಾರ ಪೂರ್ತಿ ಕ್ಲಾಸ್ ಆಗುತ್ತೆ. ಅಂದರೆ ಸೋಮವಾರದಿಂದ ಶನಿವಾರ ತನಕ ಕಂಪ್ಲೀಟ್ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕ್ಲಾಸ್ ಆಗುತ್ತೆ. ಹೇಳಿ ಕೇಳಿ 2 ವರ್ಷ ಅದೇ ನೀಟು, ಜೈ, KCET, NDA, ನಾಟ ಆರ್ಕಿಟೆಕ್ಚರ್ ಅಂತ ಹೇಳ್ಕೊಂಡು ಅದೇ ಕೋಚಿಂಗಲ್ಲಿ ಬ್ಯುಸಿಯಾಗಿರ್ತಾರೆ ಮಕ್ಕಳುಗಳು. ಇವನ್ ಟೀಚರ್ಸ್ಗಳು ಸಹಿತ ಬ್ಯುಸಿಯಾಗಿರ್ತಾರೆ. ಕ್ಲಾಸಸ್ ಅವರ್ಸ್ ಆದ ಕೂಡಲೇ ಇದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ಗಳನ್ನು ಅವ್ರು ಮಾಡಬೇಕಾಗತ್ತೆ. ಅಂದರೆ ಸಂಜೆ ಸ್ಟಡಿ ಹವರ್ಸ್ಗಳಲ್ಲಿ ಓದಬೇಕಾಗತ್ತೆ. ನಮ್ಮ ಟೀಚರ್ಸ್ಗಳು ಸಹಿತ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಾರ ಪೂರ್ತಿ ಕ್ಲಾಸಸ್ ಆದ ನಂತರ ಪ್ರತಿ ಸೋಮವಾರ ಅವರಿಗೆ ಎಕ್ಸಾಮಿನೇಷನ್ಸ್ಗಳನ್ನು ಇಟ್ಟಿರ್ತೀವಿ. ಎಕ್ಸಾಮಿನೇಷನ್ಸ್ ಅಂದರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಸ್ವಲ್ಪ ಮಕ್ಕಳುಗಳು ಪ್ರೆಷರಲ್ಲೇ ಇರ್ತಾರೆ. ಎಕ್ಸಾಮಿನೇಷನ್ಸ್ ಆದ ಕೂಡ ರಿಸಲ್ಟ್ ಒಳ್ಳೆ ಬಂದರೆ ಮಕ್ಕಳುಗಳು ಭಾಳ ಖುಷಿ ಪಡ್ತಾರೆ. ರಿಸಲ್ಟ್ಗಳು ಒಳ್ಳೇದು ಬಂದಿಲ್ಲ ಅಥವಾ ಅವರೇಜ್ ಬಂದರೆ ಭಾಳ ಒಂಥರ ಮಕ್ಕಳುಗಳು ಹೆದರ್ತಾರೆ. ಒಂದು ಸೈಡಿಂದ ಪೇರೆಂಟ್ಸ್ಗಳಿಂದ ಪ್ರೆಷರ್ ಇರುತ್ತೆ. ಅದೆಲ್ಲ ನಿಭಾಯಿಸೋಕ್ಕೋಸ್ಕರ ನಾವೇನು ಮಾಡ್ತೀವಿ, ರಿಸಲ್ಟ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸಂಜೆ ಟೈಮಲ್ಲಿ ಮಕ್ಕಳಿಗೆ ನಾವು ಅವರಿಗೆ ರಿಸಲ್ಟನ್ನು ಹಿಡ್ಕೊಂಡು ಪ್ರತಿಯೊಂದು ವಿದ್ಯಾರ್ಥಿಯ ರಿಸಲ್ಟನ್ನು ಅನಾಲಿಸಿಸ್ ಮಾಡಿ ಒಳ್ಳೆ ಸ್ಕೋರ್ ಮಾಡೋಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಸಹಿತ ಪ್ರೋತ್ಸಾಹ ಮಾಡ್ತೀವಿ. ಅಥವಾ ಸ್ವಲ್ಪ ಕಡಿಮೆ ಸ್ಕೋರ್ ಮಾಡೋಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಜಾಸ್ತಿ ತೆಗೆಯೋಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಹಾಗೆ ಇದ್ರ ಜೊತೆ ನಾವು ಸಾಹಿತ್ಯ ಸಾಂಗತ್ಯ ಅಂತ ಹೇಳಿಕೊಂಡು ಈ ಒಂದು ರಿಸಲ್ಟಿನ ಸ್ವಲ್ಪ ಮಕ್ಕಳುಗಳು ಹೊರಗಡೆ ಬರಬೇಕು, ಅದಕ್ಕೆ ಬೇಕಾದಂಥ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಸಹಿತ ಮಕ್ಕಳಿಗೆ ನಾವು ಒಂದು 15 ದಿವಸಕ್ಕೆ ಒಂದ್ಸರಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಸೊ ಕ್ರಿಯೇಟಿವ್ ವಿದ್ಯಾಸಂಸ್ಥೆಯಲ್ಲಿ ಕೇವಲ ಪಾಠ ಮಾತ್ರವಲ್ಲ, ಪಾಠದ ಜೊತೆಗೆ ಆಟನೂ ಕೂಡ ಇದೆ. ಅಲ್ಲಿ ಯಕ್ಷಗಾನ ಹೇಳ್ಕೊಡಲಾಗುತ್ತೆ. ಮಕ್ಕಳಿಗೆ ಸ್ಟ್ರೆಸ್ ಆಗೋದು ಬೇಡ, ಬರ್ಡನ್ ಆಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಮೂವಿಯನ್ನು ಕೂಡ, ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮೂವಿಯನ್ನು ಕೂಡ ತೋರಿಸ್ತಾರಂತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಈ ಕ್ರಿಯೇಟಿವ್ ಸಂಸ್ಥೆಯಲ್ಲಿ ಅಡ್ಮಿಷನ್ನು ಕೂಡ ತಗೊಳ್ಬಹುದಾಗಿದೆ. ಎಸ್, ನಮ್ಮ ಜೊತೆಗೆ ನೇಹ ಇಷ್ಟೊತ್ತು ಜಾಯಿನ್ ಆಗಿದ್ರಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಮುಂದಿನ ಫ್ಯೂಚರ್ಗೆ ಒಳ್ಳೆ ಡಾಕ್ಟರ್ ಆಗಿ ನಮ್ಮ ನಾಡಿಗೆ ಸೇವೆ ಮಾಡಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ. ಕಾರ್ತಿಕ್, ಐ ವಿಶ್ ಯು ದ ಸೇಮ್ ಆ್ಯಂಡ್ ವಿಶ್ ಯು ವೆರಿ ಗುಡ್ ಲಕ್. ಥ್ಯಾಂಕ್ ಯು.
ಗಣಪತಿ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಓಕೆ, ನಿಮ್ಮ ಮನೆಯಲ್ಲಿರುವಂತಹ ಮಗ ಅಥವಾ ಮಗಳು ವಿದ್ಯಾರ್ಥಿಗಳು ಕೂಡ ಕ್ರಿಯೇಟಿವ್ PU ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕು ಅಂತಂದ್ರೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ಪಟ್ ಅಂತ ನೋಟ್ ಮಾಡ್ಕೊಳ್ಳಿ. ಕ್ರಿಯೇಟಿವ್ ಎಜುಕೇಶನ್ ಫೌಂಡೇಶನ್, ಸಪ್ತಗಿರಿ ಕ್ಯಾಂಪಸ್, ಕನ್ನಂಗಿ ರೋಡ್, ಹಿರ್ಗನ, ಕಾರ್ಕಳ 576117. ಕಾಂಟ್ಯಾಕ್ಟ್ ನಂಬರ್ 9019844492, 9606906466. Our academic units: Creative PU College, Karkala. Contact number 90198444492. HKS PU College, Hassan. Contact number 9741908060. Trisha PU College, Udupi. Contact number 9606906482. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.